ಹೌ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ವಿಡಿಯೋ ಮಾಡ್ತಾರೆ ಅಂತ ನಂಗಂತೂ ನಾಚಿಕೆ ರೆಂಚಿನ ಗೈಸ್ ಪಾಪ ನನ್ನ ಗಂಡ ನಂದ್ ವಿಡಿಯೋ ಮಾಡಿ ಮಾಡಿ ಇವಾಗ ಊಟ ಹಾಕೊಂತಿದ್ದಾರೆ. ಪ್ರಾಣಿ ಹಿಂಸೆ ಮಾಡ್ತಾ ಇಲ್ಲ ಅವ್ರು ಚಟಕ್ಕೋಸ್ಕರ ಸುಮ್ಮನೆ ಹೇಳಿದ್ರಷ್ಟೇ. ಈಗ ഇത് ഒരു ലൈഫ് ടൈം എക്സ്പീരിയൻസ് ആണ്. ഗൈസ് ഗുഡ് മോർണിംഗ്. ಇದು ಡೇ 2 ಆಫ್ ಅಲಪಿ. ಸೊ ಐ ವಿಲ್ ಶೋ ಯು ದ ಲೊಕೇಶನ್ ವೇರ್ ವಿ ಸ್ಟೇಡ್. ನಾನು ಇನ್ನೇ ಆ್ಯಕ್ಚುಲಿ ಅಂದ್ಕೊಂಡೆ ವೀಡಿಯೋ ಮಾಡೋಣ ಅಂತ, ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ವ್ಲಾಗ್ ಮಾಡೋ ಇಂಟೆನ್ಷನ್ಸ್ ಏನೂ ಇರಲಿಲ್ಲ. ಸೊ ಏನು ಮಾಡಿದ್ವಿ, ನೈಟ್ ಏನೂ ಇಲ್ಲ, ಅದು ಬೀಚ್ ಎಲ್ಲ ಇತ್ತು. ನಮ್ಮದು ಇದು ಕ್ಲಬ್ ಏನಿದೆ, ಅಲ್ಲಿ ಶೋ ದ ಕ್ಲಬ್ ಒನ್ಸ್. ಈ ಕ್ಲಬ್ಬಲ್ಲೇ ಸ್ಟೇ ಆಗಿದ್ದು, ದ ಆಲಪಿ ಯುನೈಟೆಡ್ ಕ್ಲಬ್ ಅಂತ. ಸೊ ಡಿಸೆಂಟ್ ಆಗಿದೆ. ಸೊ ಯಾರೂ ಇರಲಿಲ್ಲ ನಿನ್ನೆ, ನಾವೇ ಇಬ್ಬರು ಇದ್ದಿದ್ದು ಈ ಕ್ಲಬ್ಬಲ್ಲಿ, ನಾವೇ ಇಬ್ಬರು. ದಿಸ್ ಈಸ್ ವೇರ್ ವಿ ಸ್ಟೇಟ್. ತುಂಬ ಪೀಸ್ಫುಲ್ ಆಗಿದೆ. ಆ್ಯಂಡ್ ಇದ್ರದ್ದು ಬ್ಯಾಕ್ ಸೈಡ್ ಬೀಚ್ ಇರೋದು. ಸೊ ಇಟ್ಸ್ ನೈಸ್ ಪ್ರಾಪರ್ಟಿ. ಸೊ ಇವಾಗ ಟೈಮ್ 10:30, 11:30 ಕ್ಯಾಬ್ ಬರುತ್ತೆ. ಸೊ ಈ ಆಲಪಿ ಕ್ಲಬ್ಬಿಂದ ಬೋಟ್ ಹೌಸ್ಗೆ ಹೋಗೋಕ್ಕೆ ಒಂದು 10 ಕಿಲೋಮೀಟರ್ಸ್ ಅಂತೆ. ಸೊ 10 ಕಿಲೋಮೀಟರ್ಸ್ ಅಂದರೆ 15-20 ಮಿನಿಟ್ಸ್ ಆಗುತ್ತೆ ಅಂತ ಅಂದರು. ಸೊ ಟ್ರಾಫಿಕ್ ಇಲ್ಲ ಅಲ್ಲ. ಸೊ ಹಾಗಾಗಿ 11:30ಗೆ ರೆಡಿ ಇರೋಕ್ಕೆ ಹೇಳಿದರು. ಸೊ ಇವಾಗ ಮೇಲೆ ಹೋಗಿ ರೂಮ್ಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿ ಚೆಕ್ಔಟ್ ಮಾಡಿ, ಸೊ ವಿಲ್ ಗೋ ಟು ದ ಬೋಟ್ ಹೌಸ್. ಸೊ ನಿನ್ನೆ ನಾವು ಬರಬೇಕಾದ್ರೆ ಇಲ್ಲೆಲ್ಲ ಆಡ್ತಾಯಿದ್ರು. ಮೇ ಬಿ ಇಲ್ಲಿ ಅಂದರೆ ಕ್ಲಬ್ ಮೆಂಬರ್ಶಿಪ್ ತೊಗೊಂಡಿರ್ತಾರಲ್ಲ, ಸೊ ಅವರೆಲ್ಲ ನಿನ್ನೆ ಸ್ವಲ್ಪ ಜನ ಇದ್ದರು, ಬಟ್ ಅವ್ರು ಹೋದರು, ಯಾರೂ ಸ್ಟೇ ಆಗಲಿಲ್ಲ. ಐ ಡೋಂಟ್ ನೋ ವೈ. ಸೊ ಹೀಗೆ ಬಂದರೆ ದಿಸ್ ಈಸ್ ದ ಬ್ಯಾಕ್ ಸೈಡ್ ಆಫ್ ದ ಕ್ಲಬ್. ಇಲ್ಲಿ ಶೋಲು this is the beach. ಈ ಥರ ಇದೆ. ಒಂಥರ ಗೌರ್ಮೆಂಟ್ ಆಫೀಸ್ ಫೀಲ್ ಕೊಡುತ್ತೆ, ಬಟ್ ಇಟ್ಸ್ ನೈಸ್. എവിടെ എത്ര ദൂരമുണ്ട്? ഫോട്ടോത്തിലേക്ക് 10 മിനിറ്റ് മതി. 10 മിനിറ്റ് മതി. അത്രേ ഉള്ളൂ. എവിടെയാ ലൊക്കേഷൻ? എവിടെയാണ്? ലൊക്കേഷൻ ഒരു ലൊക്കേഷൻ സ്ഥലമുണ്ട്. വാട്സാപ്പിലുണ്ട്. കടപ്പുറ എന്റെ വാട്സാപ്പിലോട്ടൊന്ന് ഷെയർ ചെയ്യാം. ആ ದಿಸ್ ಈಸ್ ದ ಬೋರ್ಡಿಂಗ್ ಪಾಯಿಂಟ್ ಫಾರ್ ಆಲ್ ದ ಬೋಟ್ಸ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಕುಟ್ಟನಾಡ್ ವಿಲೇಜ್ ಎಲ್ಲ ಕ್ರಾಸ್ ಆಗಿ ಬೋಟ್ ಹೋಗುತ್ತೆ. ಸೊ ದೆರ್ ಆರ್ 2 ಟೈಪ್ಸ್ ಆಫ್ ಸ್ಟೇಸ್. ಒಂದು ಡೇ ಟೈಮ್ ಹೋಗಿ ಬರೋ ಥರ ಇದೆ, ಆ್ಯಂಡ್ ಇನ್ನೊಂದು ಓವರ್ ನೈಟ್ ಸ್ಟೇ ಇದೆ. ನಿಮಗೆ ಹೆಂಗೆ ಬೇಕೋ ಆ ಥರದ್ದು ನೀವು ಆಪ್ಟ್ ಮಾಡ್ಕೋಬೋದು. വേറെ ലഗേജ് ഉണ്ടോ? വേറെ ലഗേജ് ഉണ്ട്, ഉണ്ടോ? 2 ബാഗ് ഉണ്ട്. വണ്ടിക്കാരനെ വിളിച്ചാ പുറകോട്ട് വരാൻ പറ. ಕೈ ತಲುಪಲೇವೆ ಮುಕ್ಕಲ್ ಪಾತರಂಡೆ ಕರ್ತಾಪುಜಿ. ಥ್ಯಾಂಕ್ ಯು. രക്ഷ ബായ്.
ಇದು ಆ್ಯಕ್ಚುಲಿ ನಮ್ಮದು ಬೋಟ್ ಅಲ್ಲ, ಇದು ಮಧ್ಯದಲ್ಲಿ ಇಟ್ಟಿದ್ರು. ಸೊ ಇಲ್ಲಿಂದ ಇನ್ನೊಂದು ಬೋಟಿಗೆ ಶಿಫ್ಟ್ ಆಗೋಕ್ಕಿದೆ. ಸೊ ಜಸ್ಟ್ ಡೂಯಿಂಗ್ ಅ ವಿಡಿಯೋ. ಏರ್ ಕೊರ್ನಿ ನಾನು ಕೊಯ್ದು ಕೊರ್ಲೆ. ಹಾಂ ಮೆಲ್ಲವೇ ಲಗೇಜ್ ಗತನವರಾ. ಥ್ಯಾಂಕ್ ಯು ചേട്ടാ. ಹಲೋ ಸ್ಟಾರ್ಟ್ ಅಲ್ಲೇ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಲಪಿಲಿದ್ದೀವಿ. ಸೊ ಅಲಪಿ ಇಸ್ ಬೇಸಿಕಲಿ ಅಲಪ್ಪುಳ. ಸೊ ಕೇರಳ ಲೋಕಲೈಟ್ ಎಲ್ಲರೂ ಅಲಪ್ಪುಳ ಅಂತಾನೆ ಕರೆಯೋದು. ಸೊ ಔಟ್ಸೈಡರ್ಸ್ ಏನಿದ್ದಾರೆ ಅವರೆಲ್ಲ ಅಲಪಿ ಅಂತ ಕರೀತಾರೆ. ಸೊ ನಾವ್ ಇವತ್ತು ಬಂದಿರೋದು ಬೋಟ್ ಹೌಸ್ಗೆ. ಇದು ಕುಟ್ಟನಾಡಲ್ಲಿರೋದು. ಕುಟ್ಟನಾಡಲ್ಲಿರೋದು. ಸೊ ಬೇಸಿಕಲಿ ಏನಂದ್ರೆ ಅಲ್ಲಿ ಒಂದ್ ಪ್ಲೇಸ್ ಇರುತ್ತೆ. ಆ ಪ್ಲೇಸ್ ಇಂದ ನಮ್ಮನ್ನ 40 ಕಿಲೋಮೀಟರ್ಸ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಓವರ್ ನೈಟ್ ಸ್ಟೇ ಆಗಿರುತ್ತೆ. ಸೊ ಅಲ್ಲಿ ಹೋಗಿ ಸ್ಟೇ ಆಗ್ತೀವಿ. ಅಂದ್ರೆ ಫುಲ್ ಡೇ ಇದು ಪ್ರೈವೇಟ್ ಬೋಟ್, ಈ ಬೋಟ್ ಅಲ್ಲೇ ಇರ್ತೀವಿ. ಸೊ ನಾಳೆ ಬೆಳಿಗ್ಗೆ ಅಲ್ಲಿಂದ ಪಿಕ್ ಮಾಡ್ಕೊಂಡು ರಿಟರ್ನ್ ನಮ್ಮನ್ನ ಎಲ್ಲಿಂದ ಪಿಕ್ ಮಾಡಿರ್ತಾರೆ ಅಲ್ಲಿಗೆ ಹೋಗಿ ಬಿಡ್ತಾರೆ. ದ ಟೈಮ್ ಈಸ್ 1 o'clock. ಅವ್ರು ಹೇಳಿದ್ದಾರೆ 1:30 ಲಂಚ್ ರೆಡಿ ಇರುತ್ತೆ ಅಂತ. ಸೊ ಇವತ್ತು ನಮ್ಗೆ ಅವರು ಫಿಶ್ ಮೀಲ್ ಕೊಡ್ತಾ ಇದ್ದಾರೆ. ಅಂಡ್ ಇದು ನಾವು ಮಾತ್ರ ಇರೋದು ಪ್ರೈವೇಟ್ ಬೋಟ್. ಅಂಡ್ ಸಂಜೆ ನಮ್ಗೆ ಫಿಶಿಂಗ್ ಹೋಗಕ್ಕಿದೆ. ಅಂದ್ರೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನಮ್ಮನ್ನ ಫಿಶಿಂಗ್ ಕರ್ಕೊಂಡು ಹೋಗ್ತಾರಂತೆ. ಸೊ ಫಿಶಿಂಗ್ ಮಾಡಿ ಆ ಫಿಶ್ ಅಲ್ಲೇನೆ ನಾವು ನೈಟ್ ಊಟ ಮಾಡ್ತಾ ಇದ್ವಿ. ಸೊ ಲೆಟ್ಸ್ ಸಿ ಹೇಗಾಗತ್ತೆ ಅಂತ. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್. അതില 10 റൂമാണ്. ഓ 10 റൂം ആയിട്ട് അതേടാ. നമ്മുടെ പ്രധാനമന്ത്രി വാജ്പേയി കേരളത്തിൽ വന്നപ്പോ ഇതല്ല ഈ ബോട്ടല്ല പോകും. ഓ ഇത് വലിയതല്ലേ? 10 റൂം വൈകുണ്ഠം. കണ്ടപ്പോൾ കണ്ടെത്തി ഞാൻ 1000 താരകൾ പൂത്തുവെന്ന്. പിന്നെയും പിന്നെയും കണ്ട നേരം പുഞ്ചിരി പൂത്തുലഞ്ഞു. കാണാതെ വയ്യെന്ന തോന്നലായി, കണ്ടിട്ടും കണ്ടിട്ടും പോരാറായി. തൊട്ടപ്പോൾ ആത്മാവിൽ തേൻ നിറഞ്ഞു, പൂ പോലെ നീ വിരിഞ്ഞു. ഉള്ളിൽ ഒളിച്ചൊരു മോഹമെല്ലാം കള്ളത്തരങ്ങളുടെ തുള്ളികളായി. കണ്ട നേരം കൊണ്ടലായി, കൊണ്ടലിൽ മിന്നലായി. മിന്നൽ വള കയ്യിൽ ഇട്ട പെണ്ണഴകേ, എത്തിത്തൊടാൻ എത്തുകില്ല മാറിവില്ലാണു നീ. മിന്നൽ വള
കൊഞ്ച് എല്ലാം കിട്ടും പോകുന്ന വഴിക്ക്, അത് എക്സ്ട്രാ പൈസ കൊടുക്കണം. മേടിക്കുകയാണ് ഇവിടെ വൈകിട്ട് ഫ്രൈ ചെയ്ത്. ಸರಿ ಸಪ್ರೇಟ್ ಕೊಂಚ ಮಲ್ಲ ಬೇತೆ ಮೀನು ಬೋಡನಂದ ಅದು ಕೊರ್ಪೇರಿಗೆ ಪರ್ಚೇಸ್ വൈകിട്ടത്തേക്ക് നമുക്ക് ചിക്കനാ. ಓಕೆ അത് വൈകിട്ടത്തേക്ക് എടുക്കണേ. ಹಾಂ എടുത്തു ಸಿಕ್ಕಾಪಟ್ಟೆ ಚೆನ್ನಾಗಿರೋದು ಲಂಚ್ ಇದೆ, ಮೀನು, ಆಮೇಲೆ ಇನ್ನು ಸುಮಾರು ವೆರೈಟೀಸ್ ಆಫ್ ಫುಡ್ ಇದೆ. ಅಲ್ಲಿ ಶೋ ಯು. ಚೋರ್ ಇದೆಂತ ಬೀನ್ಸ್ ಅಲ್ಲೇ? ഇത് ബീൻസ്, ಹಾ, ഇത് കാബേജ്, ಹಾ. ಇದು ಮೋರ್ ಕರಿ, ഇത് മോർ കറി, ഇത് എനിക്ക് അറിയും. ഇത് എനിക്കെല്ലാം അറിയും. കുറച്ച് അറിയും. അറിയും. കാസർഗോഡാണെങ്കിലും സംസാരം നിൽക്കുന്നത് അവിടുത്തെ ഭാഷയാണ്. അവിടെ കാസർഗോഡ്. ഞാൻ കാസർഗോഡ്, അവൾ കാസർഗോഡല്ല. ഉടുപ്പി. അവൾക്ക് മലയാളം അറിഞ്ഞൂടെ, ഇപ്പൊ പഠിക്കുന്നേ ഉള്ളൂ. ഞങ്ങൾ പഠിപ്പിച്ചു തരാം പോകുന്ന Thank you. Guys, this is our lunch for today and we are here in the boat house. Houseboat, ಯಾವುದಾದ್ರೂ ಕರಿಬಹುದು. So we have rice ಇದೆ, ಲತ್ತನೆ ಅಲ್ಲ ಬೀನ್ಸ್ ಇದೆ, ಆಮೇಲೆ ಕ್ಯಾಬೇಜ್ ಪಲ್ಯ, ಕರಿಮೀನ್ ಫ್ರೈ, ಮೋರ್ ಕರಿ, ಸಾಲಡ್, ಪಿಕಲ್, ಸಾಂಬಾರ್, ಪಾಪಡ್, ಪ್ಲೇಟ್ಸ್ ಆ್ಯಂಡ್ ವಾಟರ್. ಇಷ್ಟಿದೆ. ಈಗ ಊಟ ಮಾಡಿ ಇವಾಗ ನಿಲ್ಸಿದ್ದಾರೆ ಬೋಟ್ನ. ಸೊ ಊಟ ಎಲ್ಲ ಮುಗಿಸಿ ಮತ್ತೆ ಹೊರಡ್ತಾರೆ ಅವರು ಊಟ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ಇನ್ನೊಂದು ಯಾವುದೋ ಲೊಕೇಶನ್ ಕರ್ಕೊಂಡು ಹೋಗ್ತಾರೆ. ನಾನು ಅದೇ ಇವಾಗ ಹೇಳಿದೆಲ್ಲ 40 ಕಿಲೋಮೀಟರ್ಸ್ ಅಂತ. ಸೊ ಇವಾಗ ಐ ಥಿಂಕ್ 20 to 30 ಕಿಲೋಮೀಟರ್ಸ್ ನಾವು ಕವರ್ ಮಾಡಿದ್ದೀವಿ. ಸೊ ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ಇವಾಗ ಊಟ ಆಗಿ ಒಂದು ಸ್ವಲ್ಪ ರೆಸ್ಟ್ ಅಂತೆ. ಅದಾದಮೇಲೆ ಅಗೇನ್ ದೆಲ್ ಟೇಕ್ ಅಸ್ ಟು ದ ಡೆಸ್ಟಿನೇಷನ್. ನಂಗೆ ಗೊತ್ತಿಲ್ಲ ಅದೇನಿದೆ ಡೆಸ್ಟಿನೇಷನ್ ಅಂತ, ವಿಲ್ ಸಿ. ಅಲ್ಲಿ ಇವತ್ತು ನೈಟ್ ಸ್ಟೇ ಆಗಿಬಿಟ್ಟು ನಾಳೆ ಪುನಃ ರಿಟರ್ನ್. ಸೊ ದಿಸ್ ಇಸ್ ದ ಬೋಟ್ ಹೌಸ್ ಸ್ಟೋರಿ. ಗೈಸ್, ಪಾಪ ನನ್ನ ಗಂಡ ನಂದು ವಿಡಿಯೋ ಮಾಡಿ ಇವಾಗ ಊಟ ಹಾಕೊಂತಿದ್ದಾರೆ. ನಾನು ಸ್ಟಾರ್ಟ್ ಮಾಡಿಲ್ಲ, ಅದು ಪ್ರಶ್ನೆ ಬೇರೆ. ಪಿಕ್ಕಲ್ ಪಡಂದರಾ ದಿಸ್ ಇಸ್ ಆಲಪ್ಪಿ, ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್ ಅಂತಾನೆ ಹೇಳ್ಬೋದು. ಅ ಪ್ಲೇಸ್ ವೇರ್ ಲೈಫ್ ಮೂವ್ ಸ್ಲೋಲಿ ವಿತ್ ದ ರಿದಮ್ ಆಫ್ ವಾಟರ್. ನೀವಿಲ್ಲಿ ಎಲ್ಲೇ ನೋಡಿದ್ರೂ ಜನ ಫಿಶಿಂಗ್ ಮಾಡೋದನ್ನ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಚಿಕ್ಕ ಮಕ್ಕಳೆಲ್ಲ ಬೋಟ್ ಬಿಟ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಆಲ್ಸೋ ಎವ್ರಿ ಹೌಸ್ ಇಸ್ ಬಿಲ್ಡ್ ರೈಟ್ ನೆಕ್ಸ್ಟ್ ಟು ದ ಕ್ಯಾನಲ್ಸ್. ಆ್ಯಂಡ್ ಹಾಗೆಯೇ ಇಲ್ಲಿ ಮೋಸ್ಟ್ ಆಫ್ ದ ಮನೆಗಳಲ್ಲಿ ಅವ್ರವ್ರದ್ದೇ ಆದ ಪುಟ್ ಬೋಟ್ಸ್ ಎಲ್ಲ ಇದೆ. ಸೊ ಅವರ ಕಮ್ಯೂಟಿಗೆ ತಕ್ಕ ಹಾಗೆ, ಅವರ ಎಮರ್ಜೆನ್ಸಿ ತಕ್ಕ ಹಾಗೆ ಅದನ್ನು ಅವ್ರು ಯೂಸ್ ಮಾಡ್ತಾರೆ. ನಮಗೆ ಹೇಗೆ ಲೋಕಲ್ ಟ್ರಾನ್ಸ್ಪೋರ್ಟ್ ಇರುತ್ತೋ, ಅಂದರೆ ಗೌರ್ಮೆಂಟ್ ಬಸ್ಸಸ್ ಎಲ್ಲ ಏನಿರುತ್ತೋ ಹಾಗೆ ಅವ್ರಿಗೆ ಇಲ್ಲಿ ಗೌರ್ಮೆಂಟ್ ಬೋಟ್ಸ್ ಇದೆ. ಸ್ಕೂಲ್ ಕಾಲೇಜಸ್ ವರ್ಕ್ ಹೋಗೋರೆಲ್ಲ ಅದನ್ನು ಯೂಸ್ ಮಾಡ್ತಾರೆ. ಬಸ್ ಸ್ಟಾಪ್ ಇದ್ದ ಹಾಗೆ ಬೋಟ್ ಜೆಟೀಸ್ ಇದೆ, ಅಂದರೆ ಫೆರಿ ಸ್ಟಾಪ್ ಥರನೂ ಇದೆ. ನೇಚರ್ ಹೀಲ್ಸ್ ಯು ಇನ್ ಸೋ ಮೆನಿ ವೇಸ್ ಅಂತ ಹೇಳ್ತಾರಲ್ವ, ದಟ್ಸ್ ಸೋ ಟ್ರೂ. ಬಿಕಾಸ್ ಇಟ್ ಮೇಕ್ಸ್ ಯುವರ್ ಮೈಂಡ್ ಸೋ ಕಾಮ್. എന്നാ ബോട്ട് അഞ്ചു കൊണ്ട് കാണിച്ചു തീർക്കാനാണ്. അല്ല റൈറ്റ് സൈഡ് തുറഞ്ഞു ಲೆಫ್ಟಿಗೆ ತಿರ್ಗಿ ನಲ್ಲ ಲೆಫ್ಟಿಗೆ ಬ್ರೇಕ್ ಉಂಟು, ಬ್ರೇಕ್ ಇಜ್ಜಿ ಬ್ರೇಕ್ ಇಜ್ಜ ಅಕ್ಕಳು ಬರ್ಕೊಂಡು ನಮ್ಮ போடತ್ತೆ அந்த அங்க ஒரு எடுத்து போடு ಲೆಫ್ಟಿಗೆ ಲೆಫ್ಟಾ ಅಕ್ಕಳು ಬಂದೆ ಉಂಟರೆ ಹಾರ್ನ್ ಹಾಕು ಪ್ಯಾನ್ ಪ್ಯಾನ್ ಹಾರ್ನ್ ಉಂಟು ಉಂಟು ಬಟನಾ ಇಲ್ಲ
అవి ఎదురులా అరం నీ కార్ద లెక్క అంతా తిరగనే అనద్దు సమ తిరగవాడు దాదా ఆ బండి ఫ్రంట్ ఉందండి ഇതാ മനസ്സിലായി ഞാൻ അങ്ങോട്ട് പോകുമ്പോൾ ഭയങ്കര തിരക്കാം ഈ ബോട്ടിന്റെ വേളമാണ് దాదాಗೆ ಓ ತೀರ ಹುಡುಕಿ ನೇರ ನೋಡಿ ಸಿಗದೆ ಜಲಕ್ಕೆ ಬರುವೆ ಏನೋ ತಿರುಳೆ ಕಾಯೋ ಇರುಳೆ ನೀನು ತಿರುಗಿ ಬರದೆ ಎಕ್ಸ್ಟ್ರಾ ಕಿಲೋಮೀಟರ್ಸ್ ഉണ്ട് ഏതാ ಎಕ್ಸ್ಟ್ರಾ ಕಿಲೋಮೀಟರ್ಸ್ പൊട്ടി ആയില്ല പൊട്ടി ആയോ പൊട്ടി ആയോ ആയില്ല അല്ല എത്ര ബാക്കിയുണ്ട് നീ ഇപ്പോൾ 20 കിലോമീറ്റർ 20 20 ബാക്കിയുണ്ട് 20 ആദ്യ ബാക്കി നമ്മ ആ സ്ലോ പണിതാ ഞാൻ എക്കതിച്ച് ആണ്ട് 30 കിലോമീറ്റർ ಒಂದು 2 3 4 5 6 7 8 ಇದು ಹೆಂಗ್ ಮಾಡೋದಂದ್ರೆ ಆಕ್ಚುಲಿ ಕೇರ್ ಲೈಟ್ಗೆ ಮ್ಯಾಂಗ್ಳೂರ್ ಸೈಡ್ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ಪರಂಪುರಿ ಅದು ರೈಪನ್ಡ್ ಬನಾನಾ ಇಂದ ಮಾಡ್ತಾರೆ. ಅದನ್ನ ಸ್ಲೈಸ್ ಮಾಡಿ ಅದಕ್ಕೆ ಇದು ಬ್ಯಾಟರ್ ರೆಡಿ ಮಾಡ್ತಾರೆ ಒಂದು ಕಡಲೆ ಹಿಟ್ಟಲ್ಲಿ. ಎಕ್ಸಾಕ್ಟ್ಲಿ ನಂಗೂ ಗೊತ್ತಿಲ್ಲ ಏನೇನ್ ಹಾಕ್ತಾರೆ ಅಂತ. ಸೊ ಸ್ವಲ್ಪ ಮಸಾಲೆ ಎಲ್ಲ ಸ್ವೀಟಿಶ್ ಆಗಿ ಮಾಡ್ತಾರೆ. ಸೊ ಡೀಪ್ ಫ್ರೈ ಮಾಡಿದ್ರೆ ಪರಂಪುರಿ ಇಸ್ ರೆಡಿ. ಇಟ್ಸ್ ಕಾಲ್ಡ್ ಪರಂಪುರಿ. ಪರಂಪುರಿ ಕರೆಕ್ಟ್ ಟೇಕ್ ಪ್ರೊನೌನ್ಸಿಯೇಷನ್. ಪರಂಪುರಿ പഴംപൊരി ಅದು ಹಾಯ್ ಇವಾಗ 5:30 ಸ್ಟಾಪ್ ಮಾಡಿದ್ದಾರೆ ಬೋಟ್ನ. ಸನ್ಸೆಟ್ಟಿಗೆ ನಿಲ್ಲಿಸಿದ್ದಾರೆ ಆ್ಯಂಡ್ ಸ್ವಲ್ಪ ಲೋಕಲ್ ಸೈಟ್ಸ್ ಹೇಗೆ ನೋಡೋಕೆ ಬಿಟ್ಟಿದ್ದಾರೆ. ಸೊ ಇವತ್ತು ಇಲ್ಲೇ ಸ್ಟೇ ಆಗ್ತೀವಿ. ಅಲ್ಲಿ ಶೋ ಯು ದ ಸನ್ಸೆಟ್. ಸೊ ಇಲ್ಲೇ ಲೋಕಲ್ ಸೈಟ್ ಸೀಯಿಂಗ್ ಮಾಡಿ ಅಂತ ಬಿಟ್ಟರು. ಇದು ಮುಗಿಸ್ಕೊಂಡು ಬೋಟ್ ಒಳಗೆ ಹೋಗಿ ಅದಾದಮೇಲೆ ಡಿನ್ನರ್ ಆಗಿ ಇವತ್ತಿತ್ತು ಅಷ್ಟೇ. ನಾಳೆ ಬೆಳಿಗ್ಗೆ 7ಗೆ ಹೊರಡ್ತಾರಂತೆ ಇಲ್ಲಿಂದ. ಸೊ ನಾವು ಸ್ವಲ್ಪ ಬೇಗನೆ ಹೊರಡೋಕ್ಕೆ ಹೇಳಿದ್ವಿ, ಬಿಕಾಸ್ ನಾಳೆ ಮಂಡೇ ಅಲ್ಲ, ವರ್ಕ್ ಇದೆ. ಅದಕ್ಕೆ ನಾವು ಒಂದು 6ಗೆ ಹೊರಡಿ ನೀವು ಅಂತಂದೆ. ಅದಕ್ಕೆ ಅವರು ಕಾಣಿಸಲ್ಲ ಅಲ್ಲ ಸಂಜೆ ಬೆಳಿಗ್ಗೆ. ಸೊ 7ಗೆ ಹೊರಡೋಕ್ಕಾಗೋದು ಅಂತಂದು. ಆ್ಯಂಡ್ ಆಲ್ಸೋ ಈಗ ಬರಬೇಕಾದ್ರೆ 12ಗೇನೋ ಹೊರಟಿದ್ದು ನಾವು. 11:30 12 ಹೊರಟಿದ್ದು. 5:30ಗೆ ಇಲ್ಲಿ ರೀಚ್ ಆಯಿತು. ಸೊ ಹೋಗಬೇಕಾದ್ರೆ 1 hour ಅಷ್ಟೇ ಅಂತೆ. ಬಿಕಾಸ್ ಇವಾಗ ಆಲ್ಮೋಸ್ಟ್ ಏನೋ ಕವರ್ ಮಾಡಿದ್ದಾರೆ. ಸೊ ಇಲ್ಲಿಂದ ಏನೋ ಒಂದು ಬೀಚ್ ಇದೆ, ಚರ್ಚ್ ಇದೆ, ಅಲ್ಲಿಗೆ ಹೋದರೆ ಕ್ಯಾಬ್ಸ್ ಎಲ್ಲ ಸಿಗುತ್ತೆ ಅಂತ ಅಂದರು. ಸೊ ಅಲ್ಲಿಂದ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಕೊಚ್ಚಿ. ಸೊ ದಿಸ್ ಇಸ್ ದ ಪ್ಲ್ಯಾನ್. ವೆಡ್ಡಿಂಗ್ ಇರೋದು ಟ್ಯೂಸ್ಡೇ. ಸೊ ನಾಳೆ ಅಟ್ಲೀಸ್ಟ್ ಬೈ 10:30 ನಾವು ರೀಚ್ ಆಗಬೇಕು ಕೊಚ್ಚಿ. ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಆಲಪಿಯಿಂದ ಕೊಚ್ಚಿಗೆ 2 hours 45 minutes ಇದೆ. 3 hours ಅಂತ ಕನ್ಸಿಡರ್ ಮಾಡೋಣ. ಸೊ ಐ ಡೋಂಟ್ ಥಿಂಕ್ ಸೊ ವಿ ಕ್ಯಾನ್ ಗೋ ಬಿಫೋರ್ 10. ಸೊ ಯಾ, ಅಂದು
ಮೀನಿಗೆ ಗಾಳ ಹಾಕುವ ಸಮಯ. ನೋಡಿ ಬ್ರೆಡ್ ಪಾಡ್ದು ಗೈಸ್ ನಮ್ಮ ಮೀನು ಎಂಚಿನ ಅಲ್ತಂದಲ್ಲ ಮೀನು ಗಾಳ ಹೊಡ್ನಿ ಗಾಳ ಪಾಡಂದಿಲ್ಲ ಐಕ್ ಬ್ರೆಡ್ ಮಾಡಿ ಓಕೆ ತಿಕ್ಕೋ ಅಜ್ಜ. ತಿಕ್ಕಂಡ ತಿಕ್ಕಡಿಯಾ ಉಂಡು ಉಂಡು ತೋಜಿ ಬಲ್ಲ ಬಲ್ಲ ಫಿಶ್ ಅದು ಸತ್ಯ ಏ ಖುಷಿ ನಂಗೆ ಪಾಪ ಮಾರೆ ಅರೆಲ್ಲಪ್ಪಲೆ ലൈറ്റ് ഓഫ് ചെയ്ത് കിടക്കണം, ഞാൻ കിടക്കുക. ಉಂಡು ಫಿಶ್ ಸೈತಂದ ഇത് കൊമ്പുണ്ട്, ഇതിന് കൊമ്പേ ഇത് കൊണ്ടാലും കൈ വേദന എടുക്കും. ഇത് ഉണ്ടാ അതെ വെള്ളത്തിലിടാക്കും വെള്ളത്തിലിടാതെ ചത്തു വെള്ളത്തിൽ പോയാലോ ದಾದಾಗೆ ಗಜ್ಜಿ ಮಾಡ್ಬೇಕು ನಾ വിട്ടാക്ക അതോ അല്ല ഇപ്പോൾ ജീവിക്കണം. ಫೈನಲಿ ಇಂಚು ಬಿಟ್ಟು ಬರೀತೆ ಬುಳ್ಕ ಪಾಡುವಾರ ಅಂದಕ್ಕೆ ಹಾಂ ಗೈಸ್ ಪ್ರಾಣಿ ಹಿಂಸೆ ಮಾಡ್ತಾ ಇಲ್ಲ ಅವ್ರು ಚಟಕ್ಕೋಸ್ಕರ ಸುಮ್ಮನೆ ಹೇಳಿದ್ರಷ್ಟೇ. ಈಗ ವಾಪಸ್ ಹಾಕ್ತಿದ್ದಾರೆ. ಪೋ ಬದುಕು ಬದುಕೋ ಪಾಪ ಐಕೆ ಬೇಜಾರದು ಪೋ